ಹಲಸೂರಿನ ವೈಟ್ ಟ್ಯಾಪಿಂಗ್ ರಸ್ತೆ ಬೃಹತ್ ಗುಂಡಿ ಬಿದ್ದು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಈಗ ಅದೇ ಕೋಟಿ ವೆಚ್ಚದಂತಹ ವೈಟ್ ಟ್ಯಾಪಿಂಗ್ ರಸ್ತೆ ಬಿರುಕು ಬಿಟ್ಟು ಕುಸಿಯುವ ಆತಂಕ ಎದುರಾಗಿದೆ. ಸುಮಾರು 15 ಅಡಿ ಆಳ ಬಿದ್ದ ಗುಂಡಿಯನ್ನು ಬಿಬಿಎಂಪಿ ಸರಿಯಾಗಿ ಮುಚ್ಚದೆ ನಿರ್ಲಕ್ಷ್ಯವನ್ನು ತೋರಿದೆ. ಸೊ ಬಿರುಕು ಬಿಟ್ಟಿರ್ತಕ್ಕಂಥ ವೈಟ್ ಟ್ಯಾಪಿಂಗ್ನ ಅನಾವರಣವನ್ನು ನಾವು ಮಾಡ್ತಾ ಇದ್ದೀವಿ ನೋಡಿ. ಬಿರುಕು ಬಿಟ್ಟ ಹಲಸೂರಿನ ವೈಟ್ ಟಾಪಿಂಗ್ ರಸ್ತೆ 15 ಅಡಿ ಆಳದ ಗುಂಡಿ ಬಿದ್ರೂ ಕಣ್ಮುಚ್ಚಿ ಕುಳಿತ ಪಾಲಿಕೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಕಳೆದ ವಾರ ಹಲಸೂರಿನ ಕೆರೆ ಪಕ್ಕದ ವೈಟ್ ಟಾಪಿಂಗ್ ಮುಖ್ಯ ರಸ್ತೆಯಲ್ಲಿ 15 ಅಡಿ ಅಗಲ ಆಳದ ಗುಂಡಿ ಬಿದ್ದಿತ್ತು. ಕೋಟಿ ವೆಚ್ಚದ ವೈಟ್ ಟಾಪಿಂಗ್ ಕುಸಿತಕ್ಕೆ ಕಳಪೆ ಕಾಮಗಾರಿ ಅಂತ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಆದ್ರೆ ಗುಂಡಿ ಬಿದ್ದಿದ್ದ ಅಕ್ಕಪಕ್ಕದ ವೈಟ್ ಟಾಪಿಂಗ್ ನಲ್ಲಿ ಬಿರುಕು ಬಿದ್ದಿದೆ. ಹಲಸೂರಿನ ವೈಟ್ ಟಾಪಿಂಗ್ ರಸ್ತೆ ಕುಸಿತ ಆಗಿ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಅದಾದ್ಮೇಲೂ ಕೂಡ ಬಿಬಿಎಂಪಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡಿಲ್ಲ. ಇದು ಹಲಸೂರು ಕೆರೆಯ ವೈಟ್ ಟ್ಯಾಪಿಂಗ್ ಕುಸಿತ ಬೃಹದ್ದಾಗಿ 15 ಅಡಿ ಆಳದಲ್ಲಿ ಕುಸಿದಿತ್ತು. ಕುಸಿದಿರೋದನ್ನ ಮರಳು ಮತ್ತೆ ಕಲ್ಲನ್ನು ಹಾಕಿ ಮುಚ್ಚಿರುವಂಥದ್ದು. ಅದಾದ್ಮೇಲೂ ಕೂಡ ಪಕ್ಕದಲ್ಲಿ ವೈಟ್ ಟ್ಯಾಪಿಂಗ್ ಮತ್ತೆ ಕುಸಿತ ಕಾಣ್ತಾ ಹೋಗ್ತಾ ಇದೆ. ಜೊತೆಗೆ ಬಿರುಕನ್ನು ಬಿಡ್ತಾ ಹೋಗ್ತಾ ತಾವು ಗಮನಿಸಬಹುದಾಗಿದೆ. ಯಾವ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದೆ ಅಂತ ನೋಡ್ಬೋದಾಗಿದೆ. ಈ ರೀತಿ ಜಲ್ಲಿಕಲ್ಲೆಲ್ಲವೂ ಕೂಡ ಎದ್ದು ಬರ್ತಾ ಇದೆ. ಮತ್ತೆ ಕಳಪೆ ಕಾಮಗಾರಿಗೆ ಸಾಕ್ಷಿಯಾಗಿರೋದು 100% ಗೊತ್ತಾಗ್ತಾ ಹೋಗ್ತಾ ಇದೆ, ನೋಡ್ಬೋದಾಗಿದೆ. ಬೃಹದಾಗಿ ಬಿರುಕು ಬಿಟ್ಟು ಮತ್ತೆ ಕುಸಿಯುವ ಆತಂಕವನ್ನು ಇಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗ್ತಾ ಇದೆ. ಕೋಟಿ ಸುರಿದು ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಮಾಡಿದ್ದಾರೆ. ಆದರೆ ಬಿರುಕು ಬಿಟ್ಟು ಕಂಪ್ಲೀಟ್ ಆಗಿ ಕುಸಿತ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮನೆ ಗುಂಡಿ ಮುಚ್ಚಿದಾಗ ಇದನ್ನು ಕೂಡ ಕ್ಲಿಯರ್ ಆಗಿ ತೆರವು ಮಾಡಿ ಮುಚ್ಚಬೇಕಾಗಿತ್ತು. ಅದು ಕೂಡ ಮುಚ್ಚಿಲ್ಲ. 15 ಅಡಿ ಆಳದಷ್ಟು ಏನು ಗುಂಡಿ ಬಿದ್ದಿತ್ತು, ಆ ಗುಂಡಿಯ ಕಾಮಗಾರಿ ಕೂಡ ಸರಿಯಾಗಿ ಮಾಡಿಲ್ಲ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಬೋದಾಗಿದೆ. ಕಂಪ್ಲೀಟ್ ಆಗಿ ಮರಳೆಲ್ಲವೂ ಕೂಡ ಜಲ್ಲಿ ಮರಳು ಎಲ್ಲವೂ ಕೂಡ ಎದ್ದು ಬರ್ತಾ ಇದೆ. ಬರೀ ಹಿಂಗೆ ಕಲ್ಲಲ್ಲಿ ತೆಗೆದ್ರೆ ಗುಂಡಿ ಮತ್ತೆ ಮರಳೆಲ್ಲವೂ ಕೂಡ ಎದ್ದು ಬರುತ್ತೆ. ಆ ಪ್ರಮಾಣದಲ್ಲಿ ಕಳಪೆ ಕಾಮಗಾರಿ ಬಿಬಿಎಂಪಿ ಮಾಡಿದ್ರೆ ಕಂಡು ಬರ್ತಾ ಇದೆ. ಈ ರೀತಿ ಬಿಬಿಎಂಪಿ ವೈಟ್ ಟ್ಯಾಪಿಂಗ್ ರಸ್ತೆಯಲ್ಲಿ ಬಿದ್ದಂತಹ ಗುಂಡಿಯನ್ನ ಮುಚ್ಚೋದ್ರಲ್ಲಿ ನಿರ್ಲಕ್ಷ್ಯವನ್ನು ಮಾಡಿದೆ. ಸದ್ಯ ಗುಂಡಿ ಬಿದ್ದ ಜಾಗದಲ್ಲಿ ಮರಳು ಮತ್ತು ಜಲ್ಲಿ ಹಾಕಿ ಮುಚ್ಚಲಾಗಿದೆ. ಮೇಲೆ ಸಿಮೆಂಟ್ ನೀರು ಎರಚಲಾಗಿದೆ. ಆದ್ರೂ ಕಂಪ್ಲೀಟ್ ಆಗಿ ಕಿತ್ತು ಬರ್ತಿದೆ. ಕೋಟಿ ಸುರಿದು ಮಾಡಿರುವ ಈ ಕಾಮಗಾರಿ ಕಳಪೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಒಟ್ಟಾರೆ ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡ್ತೇವೆ ಅಂತ ಸರ್ಕಾರ ಬೊಬ್ಬೆ ಹೊಡಿತಾ ಇದ್ರೆ ಬಿಬಿಎಂಪಿ ಕಳಪೆ ಕಾಮಗಾರಿ ಮಾಡ್ಕೊಂಡು ಕೂತಿರೋದು ಸ್ಪಷ್ಟ. ಇದರ ವಿರುದ್ಧ ಕ್ರಮ ಆಗುತ್ತಾ ಕಾದ್ ನೋಡ್ಬೇಕು. ಲೋಕೇಶ್ ಕುಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.